ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನನಗೊಂದು ಡೌಟ್ ಅದ ರೀ. ಏನು ಡೌಟ್ಪ ಅಂದ್ರೆ, ಮಿಸ್ಟರ್ ವೀರೇಂದ್ರ ಹೆಗಡೆ ಹೆಸರು ತೊಗೋಬಾರ್ದು, ಬಟ್ ಹೆಸರು ತೊಗೊಂಡ ಆರೋಪಗಳನ್ನು ಮಾಡಿದರೆ ಮಾತ್ರ ನೋಟಿಸ್ ಕಳಿಸ್ತಾರೇನೋ ಅನ್ನೋದು ನನಗೆ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ಹೆಸರು ತೊಗೊಂಡು ಒಂದು ಪ್ರಶ್ನೆಗಳನ್ನ ಕೇಳೋದ್ರಿಂದ ಏನು ತಪ್ಪಿಲ್ಲ ಅನ್ನಿಸ್ತದೆ. ಆದರೂ ಕೂಡ ಚಕ್ರವರ್ತಿ ಹೆಸರು ತೊಗೊಳ್ತಾನೆ. ಹೆಸರು ತೊಗೊಳಕ್ಕೇನ ಹಾಂ, ಹೆಸರು ತೊಗೊಳಕ್ಕೇನು ರೀ? ಅದ್ರಾಗ ಏನೈತಿ ಹೆಸರುದಾಗ? ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗಿದ್ರ ಅವನು ವೀಲ್ ಚೇರ್ ಮ್ಯಾಗ ಕೊಂಡ್ಬೋದು. ಸಾಮಾನ್ಯ ವ್ಯಕ್ತಿ ಆಗಿದ್ರ ಅವನು ಹಾಸ್ಪಿಟಲ್ಗೆ ಸೇರ್ಬೋದು. ಸಾಮಾನ್ಯ ವ್ಯಕ್ತಿ ಆಗಿದ್ರ ಅವನಿಗೆ ಅನಾರೋಗ್ಯ ಬರ್ಬೋದು. ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಅವನಿಗೆ ರೋಗ ರುಜಿನಗಳು ಬರ್ಬೋದು, ಹೌದಲ್ಲ? ಆದ್ರೆ ನಡೆದಾಡುವ ದೇವಮಾನವ, ನಡೆದಾಡುವ ಮಂಜುನಾಥ, ಇಷ್ಟೆಲ್ಲ ಬಿರುದುಗಳು ಇರಬೇಕಾದ್ರೆ ಈ ವ್ಯಕ್ತಿಗೆ ವೀಲ್ ಚೇರ್ ಆಗಿರ್ಬೋದು, ಆಮೇಲೆ ಹಾಸ್ಪಿಟಲ್ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, 108 ರೋಗಗಳಾಗಿರ್ಬೋದು, ಇವೆಲ್ಲ ಹೆಂಗೆ ಬರೋದಕ್ಕೆ ಸಾಧ್ಯ ರೀ? ನನಗಿದು ಡೌಟ್ ಅದ ರೀ. ಏನು ಡೌಟಪ್ಪ ಅಂದ್ರೆ, ವೀರೇಂದ್ರ ಹೆಗಡೆ ಅವರೇ, ನೀವು ನಡೆದಾಡುವ ದೇವಮಾನವ, ನಡೆದಾಡುವ ಮಂಜುನಾಥ, ಹೌದಲ್ಲ? ಇಷ್ಟೆಲ್ಲ ನೀವು ಇರಬೇಕಾದ್ರೆ ನಿಮಗೆ ಹೆಂಗೇನಿದು ವೀಲ್ ಚೇರ್ ಬಂತು? ಬರಬಾರ್ದಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಮಹಾನ್ ಪುರುಷರು, ದೇಶ ಬಿಡ್ರಿ, ಕರ್ನಾಟಕದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿದ್ದರು, ಹೌದಲ್ಲೋ? ಆಮೇಲೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿದ್ದರು. ಅವ್ರು ಯಾವತ್ತೂ ಕೂಡ ನಡೆದಾಡುವ ದೇವಮಾನವತೆ ಹೇಳ್ಕೊಳ್ಳಿಲ್ಲ. ಆಮೇಲೆ ನನ್ನ ಹತ್ರ 5,000 ಜನ ಅದಾರ, ನಾನು ಬಿಟ್ಟನಪ್ಪ ಅಂದ್ರೆ ನಿಮ್ಮದೆಲ್ಲ 12 ಆಗ್ತೈತಿ, ಇಂಥ ಧಮಕಿ ಕೊಡೋಂಥ ಮಾತುಗಳು ಕೂಡ ಅವ್ರು ಆಡಲಿಲ್ಲ. ಈ ದೇವಮಾನವನ ಬಾಯಿಂದ ಬರ್ತಕ್ಕಂಥ ಮಾತುಗಳು ಇವಾಗಿರಬಾರ್ದು, ಹೌದಲ್ಲ? ಸೊ ಅಂಥ ಮಹಾನ್ ಪುರುಷರ ಏನೂ ಹೇಳ್ಕೊಳ್ಳಿಲ್ಲ. ಆದರೆ ಈ ವ್ಯಕ್ತಿ ನಡೆದಾಡುವ ಮಂಜುನಾಥ ಅದ. ನಡೆದಾಡುವ ಮಂಜುನಾಥ ಅಂದ್ರೆ ಒಳಗಡೆ ಕೂತಿರ್ತಕ್ಕಂಥ ಮಂಜುನಾಥನಿಗಿಂತನೂ ಈ ಮಂಜುನಾಥನಿಗೆ ಬೆಲೆ ಜಾಸ್ತಿ ಆಗಿಬಿಡ್ತು ಧರ್ಮಸ್ಥಳದಲ್ಲಿ. ಮೋದಿ ಬಂದರು, ಧರ್ಮಸ್ಥಳದ ಮಂಜುನಾಥನಿಗೆ ಕೈ ಮುಗಿಲಿಲ್ಲ. ಈ ನಡೆದಾಡುವ ಮಂಜುನಾಥನಿಗೆ ಕೈ ಮುಗಿದ್ರು. ಇಂದಿರಾ ಗಾಂಧಿ ಬಂದರು, ಒಳಗಡೆ ಇರ್ತಕ್ಕಂಥ ಮಂಜುನಾಥನಿಗೆ ಕೈ ಮುಗಿಲಿಲ್ಲ. ನಡೆದಾಡುವ ಮಂಜುನಾಥನಿಗೆ ವೀರೇಂದ್ರ ಹೆಗಡೆ ಕೈ ಮುಗಿದ್ರು. ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿದ್ರು, ಬಿ ಜೆ ಪಿಯವ್ರಂತೂ ಒಂಥರ ಅವ್ರಿಗೆ ತವ್ರ ಮನೆ ಇದ್ದಂಗೆ ರೀ. ಅವ್ರು ಒಟ್ಟ ಮ್ಯಾಗ ಹೋಗ್ತಿರ್ತಾರೆ, ಇಲ್ಲಿ ಮ್ಯಾಗ ಹೋಗ್ತಿರ್ತಾರೆ ಅವರು. ಸೊ ಇಂಥ ನಡೆದಾಡುವ ದೇವಮಾನವ ಇವತ್ತು ವೀಲ್ ಚೇರ್ ಮೇಲೆ ಕೂತ್ಕೊಂಡು 108 ಸಮಸ್ಯೆಗಳನ್ನ ಎದುರಿಸಾಕದನಪ್ಪ ಅಂದ್ರೆ, ಇದಕ್ಕೆ ಕಾರಣ ಏನು ಕಾರಣ ಆಗಿರ್ಬೋದು? ನನ್ನ ಪ್ರಕಾರ ಕಾರಣಗಳು ಏನಪ್ಪ ಅಂದ್ರೆ, ಒಂದು ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳ ಏನು ಇವರು ಅನ್ಯಾಯ ಮಾಡಿದ್ರಲ್ಲ, ಅತ್ಯಾಚಾರ ಅಲ್ಲ, ಅತ್ಯಾಚಾರ ಅಂದ್ರೆ ತಪ್ಪಾಗ್ತದೆ, ಅನ್ಯಾಯ ಮಾಡಿದರು. ತಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿ, ತಮ್ಮ ಗ್ರಾಮದ ವಿದ್ಯಾರ್ಥಿನಿ, ಅವರ ಕುಟುಂಬಸ್ಥರು ನಿಮ್ಮ ಹತ್ರ ಕೆಲಸ ಕೂಡ ಮಾಡ್ತಾಯಿದ್ರು, ನಿಮಗೆ ಪರಿಚಿತರು ಕೂಡ ಆಗಿದ್ದರು. ಆದರೂ ಕೂಡ ಆ ಹೆಣ್ಣು ಮಗಳ ಮೇಲೆ ಗ್ಯಾಂಗ್ ರೇಪ್ ಆದಾಗ ಅದರ ಆರೋಪಿಗಳನ್ನು, ಅತ್ಯಾಚಾರಿಗಳನ್ನು ಹಿಡಿದು ಶಿಕ್ಷೆಯನ್ನು ಕೊಡೋದನ್ನು ಬಿಟ್ಟು, ವಯಸ್ಸಿನಲ್ಲಿ ಆಗ್ತಕ್ಕಂಥ ತಪ್ಪುಗಳದಾವ, ಆ ಹುಡುಗಿ ಸಿಕ್ಕರಾಕಿ ನೀವು ಏನೂ ಅನ್ನಕ್ಕೆ ಹೋಗಬೇಡ್ರಿ ತಂದು ಅವ್ರ ತಂದೆ ತಾಯಿ ಅವ್ರ ಮಾವಂದಿರಿಗೆ ಹೇಳಿ ನೀವು ಮನೆಗೆ ಕಳಿಸ್ತೀರಪ್ಪ ಅಂದ್ರೆ, ನೀವು ನಡೆದಾಡುವ ದೇವಮಾನವ ಹೆಂಗಾಗ್ತೀರಿ? ನಡೆದಾಡುವ ಮಂಜುನಾಥ ಹೆಂಗಾಗ್ತೀರಿ ನೀವು? ಅದ್ರ ಜೊತೆಗೆ ಒಬ್ಬ ಅಮಾಯಕ ಸಂತೋಷ್ ರಾವ್ನನ್ನು ಜೈಲಿಗೆ ಕಳಿಸ್ತಿರಲ್ಲ, ಅಲ್ಲಿ ಅತ್ಯಾಚಾರಿಗಳನ್ನ ನೀವು ಕಳಿಸಬೇಕಾಗಿತ್ತು. ಆದರೆ ನೀವು ಕಳಿಸಿದ್ದು ಅಮಾಯಕ ಸಂತೋಷ್ ರಾವ್ನನ್ನು. ಸೊ ಆ ಶಾಪ ಕೂಡ ಏನಪ್ಪ ಅಂದ್ರೆ ನಿಮಗೆ ತರ್ತಾ ಇರ್ಬೋದು. ಅದ್ರ ಜೊತೆಗೆ ಆನೆಮಾವುತನ ಒಂದು ಅಮಾಯಕ ಜನರ ಹತ್ಯೆ, ಪದ್ಮಲತಾ, ವೇದವಲ್ಲಿ, ಇವರೆಲ್ಲ ಕೇಸ್ನಾಗ ಬೇರೆಯವರನ್ನು ಫಿಟ್ ಮಾಡ್ಕೊಂಡ ಅವ್ರು ಜೈಲು ಶಿಕ್ಷೆ ಆಗೋ ಥರ ಮಾಡಿದ್ರಲ್ಲ, ಇದ್ರ ಶಾಪ ಕೂಡ ಇರ್ಬೋದು. ಸೊ ಇದೆಲ್ಲದಕ್ಕೂ ಪರಿಹಾರ ನಿಮ್ಮ ಕಡೆ ಇತ್ತು, ನೀವು ಕೊಡಬೇಕಾಗಿತ್ತು. ಈ ಎಲ್ಲ ಕೊಲೆಗಳನ್ನು, ಅತ್ಯಾಚಾರಗಳನ್ನು ವೀರೇಂದ್ರ ಹೆಗಡೆ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಯಾವತ್ತೂ ಕೂಡ ಹೇಳಿಲ್ಲ, ಹೇಳೋದೂ ಇಲ್ಲ. ಆದರೆ ಈ ಅತ್ಯಾಚಾರಕ್ಕೆ ಆ ಕುಟುಂಬಸ್ಥರಿಗೆ ವೇದವಲ್ಲಿ, ಪದ್ಮಲತಾ, ಆನೆಮಾವುತ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸ್ತಕ್ಕಂಥ ಸ್ಥಾನ ವೀರೇಂದ್ರ ಹೆಗಡೆ ಅವ್ರದ್ದಾಗಿತ್ತು.
ಆದರೆ ಈ ವ್ಯಕ್ತಿ ಇದನ್ನು ಮಾಡಲಿಲ್ಲ. ತಮ್ಮದೇ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಅವರು ಪ್ರತಿಯೊಬ್ಬರನ್ನು ಉಪಯೋಗ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಯಾವುದೊಬ್ಬ ಮಹಾನ್ ವ್ಯಕ್ತಿ ಹೇಳ್ತಾ ಇದ್ದ, ಮಿಸ್ಟರ್ ವೀರೇಂದ್ರ ಹೆಗಡೆ ಅವರು ಇಡೀ ಕರ್ನಾಟಕದ ಜನತೆಗೆ ಅನ್ನವನ್ನು ನೀಡಿದಾರ, ನನಗೇನು ನೀಡಿಲ್ಲಪ್ಪ. ಯಾವನೊಬ್ಬ ಹೇಳಾಕತ್ತಿದ್ದ ನನಗೆ ಫೋನ್ ಮಾಡಿ, ವೀರೇಂದ್ರ ಹೆಗಡೆ ಅವರು ಇಡೀ ಕರ್ನಾಟಕ ಜನತೆಗೆ ಅನ್ನವನ್ನು ನೀಡಿದಾರತ್ತಂದು. ಬಟ್ ನನಗೆ ಯಾವತ್ತೂ ನೀಡಲಿಲ್ಲಲ್ಲ. ನನಗೆ ಯಾವತ್ತೂ ನೀಡೇ ಇಲ್ಲ. ಅನ್ನವನ್ನು ಯಾರಿಂದ ನೀಡಿದ್ರಪ್ಪ ಅಂದ್ರೆ, ನಾನು ಕೂಡ ಹುಂಡಿಗೆ ಕಾಸು ಹಾಕಿ ಬಂದವನೇ. ಸೊ ಸಾಮಾನ್ಯ ಜನರ ದುಡ್ಡನ್ನು ಅವರು ಸಾಮಾನ್ಯ ಜನರಿಗೆ ಮಹಾಪ್ರಸಾದವನ್ನಾಗಿ ಕೊಟ್ಟಿದ್ದಾರೆ ಹೊರತಾಗಿ ತಮ್ಮ ದುಡ್ಡಲ್ಲಿ ಯಾರೂ ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಬಿಡಿಗಾಸಿನಿಂದ ಸಾಮಾನ್ಯ ಜನರಿಗೆ ಮಹಾಪ್ರಸಾದ ಆಗಿರ್ಬೋದು, ಅನ್ನಪ್ರಸಾದ ಆಗಿರ್ಬೋದು, ಯಾವುದೇ ಒಂದು ಪ್ರಸಾದವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಇದು ವೀರೇಂದ್ರ ಹೆಗಡೆ ಅವರ ಚರಿತ್ರೆ. ಹೆಸರಿಗೆ ಪದ್ಮಶ್ರೀ, ರಾಜ್ಯಸಭಾ ಸದಸ್ಯ, ಮುಂಬರ್ತಕ್ಕಂಥ ರಾಷ್ಟ್ರಪತಿ ಕೂಡ ಆಗಬೇಕಂತಂದು ವಿಚಾರ ಮಾಡಿದ್ದ. ಆದರೆ ಎಲ್ಲವೂ ಕೂಡ ಮಣ್ಣಪಾಲಾಗಿ ಹೋಯ್ತಲ್ಲ. ಇರ್ತಕ್ಕಂಥ ಒಂದು ಮರ್ಯಾದೆ ಕೂಡ ಹೋಯ್ತು. ಕಾರಣ ಏನಪ್ಪ ಅಂದ್ರೆ, ನ್ಯಾಯವನ್ನು ಕೊಡೋ ಸ್ಥಾನದಲ್ಲಿ ಇರ್ತಕ್ಕಂಥ ವೀರೇಂದ್ರ ಹೆಗಡೆ ನ್ಯಾಯವನ್ನು ಕೊಡಲಿಲ್ಲ. ನ್ಯಾಯ ಕೊಡಬೇಕಾಗಿತ್ತು. ಇವತ್ತಿಗೂ ಕೂಡ ಕಾಲ ಮಿಂಚಿಲ್ಲ. ವೀಲ್ ಚೇರ್ ಮ್ಯಾಗ ಕುತ್ಕೊಂಡನೇ ಹೇಳ್ಬೋದು ಅತ್ಯಾಚಾರವನ್ನು ಯಾರು ಮಾಡಿದಾರಂತಂದು. ವೀಲ್ ಚೇರ್ ಮ್ಯಾಗ ಕುತ್ಕೊಂಡೇ ಹೇಳ್ಬೋದು ವೇದವಲ್ಲಿಗೆ ಏನಾಗಿತ್ತಂದು. ವೀಲ್ ಚೇರ್ ಮೇಲೆ ಕುತ್ಕೊಂಡೇ ಹೇಳ್ಬೋದು ಪದ್ಮಲತಾ ಆನೆ ಮಾವತಿನ ಕೊಲೆಗಳು ಹೆಂಗಾದು, ಏನಾಯಿತು, ಯಾರು ಮಾಡಿದರು ಅನ್ನೋದನ್ನು. ಪ್ರತಿಯೊಂದನ್ನು ಕೂಡ ವೀರೇಂದ್ರ ಹೆಗಡೆ ಅವರು ತಿಳ್ಕೊಂಡಿದ್ದಾರೆ, ಗೊತ್ತದ. ಯಾಕಂದರೆ ಅವರ ಆಜ್ಞೆ ಇಲ್ಲದೆ ಧರ್ಮಸ್ಥಳ ಪ್ರದೇಶದಲ್ಲಿ ಒಂದು ಹುಲ್ಲಿನ ಕಡ್ಡಿ ಕೂಡ ಅಲೆಗಾಡೋದಿಲ್ಲ. ಅಂಥದ್ರೊಳಗೆ ಇಷ್ಟೆಲ್ಲ ಮರ್ಡರ್ಗಳಾಗ್ಯಾವ, ಅತ್ಯಾಚಾರಗಳಾಗ್ಯಾವ. ಅದು ವೀರೇಂದ್ರ ಹೆಗಡೆ ಅವ್ರಿಗೆ ಗೊತ್ತೇ ಇಲ್ಲತ್ತಂತಾರಂದ್ರೆ ಸುಮ್ಮನೆ ಅದೇನಂತಾರಲ್ರಿ, ಇರ್ಲತ್ತಂದು ಮಾತಾಡಬಾರ್ದು. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆ ಮುಂದೆ ತಲೆ ಬಾಗಬೇಕಾಗ್ತದೆ. ಇಲ್ಲಾಂದರೆ ಇವೇನು ದೊಡ್ಡ ವ್ಯಕ್ತಿ ಅಲ್ಲ, ನ್ಯಾಯಾಂಗ ವ್ಯವಸ್ಥೆ ಮುಂದೆ ತಲೆ ಬಾಗಬೇಕಾಗ್ತದೆ. ಆದರೆ ಒಂದು ಮಾತು ಹೇಳ್ತೀನಿ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ನೀವು ಸಾಯೋದನ್ನು ನಿಮ್ಮ ಕುಟುಂಬಸ್ಥರ ಕಾಯಾಗ್ತಾರೆ. ನೀವು ಇದಕ್ಕಿಂತ ದೊಡ್ಡ ಪಾಪ ಮತ್ತೆ ಯಾವುದು ಬೇಕು ನಿಮಗೆ? ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದು ಬೇಕಾಗಿತ್ತು? ನೀವು ಸಾಯೋದನ್ನು ನಿಮ್ಮ ಕುಟುಂಬಸ್ಥರೇ ಕಾಯ್ತಾ ಇದ್ದಾರೆ. ಕಾರಣ ಏನು? ಸೀಟಿಗಾಗಿ. ಕುರ್ಚಿ ಬೇಕಲ್ರಿ, ಆ ಕುರ್ಚಿಗೆ ಕಾಯಾಗ್ದಾರೆ. ಸೊ ಇದಕ್ಕಿಂತ ದೊಡ್ಡ ಶಾಪ ಬೇರೆ ಯಾವುದೇ ವ್ಯಕ್ತಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದಲ್ಲ ಒಂದು ದಿನ ಸೌಜನ್ಯಳಿಗೆ ಆಗಿರ್ಬೋದು, ಆನೆ ಮಾವತಿನಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ. ಆದರೂ ಕೊನೆಗೆ ಹೇಳ್ತೀನಪ್ಪ ಅಂದ್ರೆ, ನಡೆದಾಡುವ ದೇವಮಾನವ, ನಡೆದಾಡುವ ಮಂಜುನಾಥ ಆಗಿದ್ದರೆ ನೀವು ಇವತ್ತು ವೀಲ್ ಚೇರ್ ಮೇಲೆ ಕೂತ್ಕೊಳ್ತಾ ಇರಲಿಲ್ಲ. ನಿಮಗೆ ಸಾವು ಅನ್ನೋದು ಇರ್ತಿರಲಿಲ್ಲ. ನೀವು ಕೂಡ ಒಬ್ಬ ಜನಸಾಮಾನ್ಯ. ಸುಮ್ಮನೆ ಹೆಸರಿಗೆ ಮಸಿ ಬಳ್ಕೊಂಡು ಜನರ ಮನಸ್ಸಿನಾಗ ಮೂಢನಂಬಿಕೆಯನ್ನು ಬಿತ್ತಿ ದೇವರಾಗುವಂಥ ಪ್ರಯತ್ನ ದಯವಿಟ್ಟು ಇನ್ನು ಮುಂದೆ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.